ಸೊ 3 ಕ್ವಿಂಟಲ್ ಕೇಸರಿ ಮಾಡುವಂಥದ್ದು. ಇನ್ನು ಸರ್ ಒಂದೆಷ್ಟು ಜನ ಬರ್ಬೋದು? ಒಂದು 5,000 ಜನ ಬರ್ತಾರೆ. ಹಾಗಾದರೆ ಊಟಕ್ಕೆ ಅನ್ನ ಎಷ್ಟು ಕ್ವಿಂಟಲ್ ಮಾಡ್ತಾರೆ? ಅದು ಬಟ್ಟೆ ಕೇಳಬೇಕು. ಜನ ಆದರೆ ಮಾಡಿ ಕೊಡ್ತಾ ಇರ್ತಾರೆ ಮಾಡ್ತಿರ್ತಾರೆ, ಬಂದು ಕೊಡ್ತಿರ್ತಾರೆ. ಈಗ ಮಾಡಿದ್ದಾರೆ. ಈಗ ಇದು ಬರಲಿಲ್ಲ, ಯಾವುದದು ಬರಲಿಲ್ಲ ಈಗ. 2 ಕ್ವಿಂಟಲ್ ಊಟ ರೆಡಿ ಇರೋದು. ಆಮೇಲೆ ಮತ್ತೆ ಬಂದಂಗೂ ಮಾಡ್ತಾ ಇರ್ತಾರೆ. ಮತ್ತೆ ಸರ್ ಆಮೇಲೆ ನಾನು ನೋಡಿದೆ ಈಗ 2 ಹೊರಬೇಡಲು ಚಾ ಕೊಡ್ತಾ ಇದ್ರು. ಸೊ ಪ್ರತಿ ವರ್ಷ ಹೊರಬೇಡಲು ಚಾ ಇರ್ತದೆ. ಈಗ ಉಂಟು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಅಂದ್ರೆ 2 ವರ್ಷ ಕೊಡ್ತಾರೆ. 2 ವರ್ಷ. ಎಷ್ಟು ಲೀಟ್ರ್ ಚಾ ಮಾಡ್ತೀರಾ ಸರ್? ಅದರಲ್ಲಿ ಎಷ್ಟು ಲೀಟ್ರ್ ಹಾಲಲ್ಲಿ ಚಾ ಮಾಡುವಂಥದ್ದು? ಎಷ್ಟು ಲೀಟ್ರ್ ಹಾಲಲ್ಲಿ ಚಾ ಮಾಡ್ತೀರಾ ಸರ್? ಸುಮಾರು 50 ಲೀಟರ್ ಹಾಲು. 50 ಲೀಟ್ರ್ ಹಾಲಲ್ಲಿ ಮಾಡ್ತೀರಾ? 50 ಲೀಟ್ರ್ ಹಾಲು. 2 ಕ್ವಿಂಟಲ್ ಅನ್ನ, ಕೇಸರಿ 3 ಕ್ವಿಂಟಲ್ ಕೇಸರಿ. 3 ಕ್ವಿಂಟಲ್ ಅಂದ್ರೆ ಕನಿಷ್ಠ 20 ಕ್ವಿಂಟಲ್ ಆಗ್ತೈತಿ ತೂಕ. ಆಮೇಲೆ ಅದಕ್ಕೆ ಕುರ್ಮಾ, ಆಮೇಲೆ ಸಾಂಬಾರು, ಉಪ್ಪಿನಕಾಯಿ ಇಲ್ಲ ಇರ್ಬೇಕಲ್ಲ, ಉಪ್ಪಿನಕಾಯಿ ಇಲ್ಲ. ಇನ್ನು ಈ ಸಾಂಬಾರೊಳಗೆ ಈಗ ನೆನ್ನೆ ನಾನು ನೋಡಿದೆ ಕುರ್ಮಾದಲ್ಲಿ ಕಡಲೆ ಹಾಕಿದ್ದಾರೆ. ಅದಕ್ಕೆ ಏನಾದರೂ ಪ್ರತಿ ವರ್ಷನೂ ಹಾಗೆ ಹಾಕ್ಲೇಬೇಕು? ಇಲ್ಲ, ಅದು ಕುರ್ಮಾ ಅಂದರೆ ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಫ್ಲವರು ಎಲ್ಲ ಮಿಕ್ಸ್ ಮಾಡ್ತಾರೆ. ಆಮೇಲೆ ವಟಾಣಿ ಅಥವಾ ಕಾಬೂಲು. ಇವತ್ತು ಇಲ್ಲಿ ಕಾಬೂಲ್ ಕಡಲೆ ಇದೆ, ಅಲ್ಲಿ ವಟಾಣಿದಾಗಿದೆ. ಅಲ್ಲಿ ವಟಾಣಿದು, ಇಲ್ಲಿ ಕಾಬೂಲಿನ ಮಾಡಿದ್ದೀವಿ ಕುರ್ಮಾ. ಸಾಂಬಾರಿಗೆ ಮಗೆಕಾಯಿ, ನುಗ್ಗೆಕಾಯಿ, ನವಿಲುಕೋಲು ಇವೆಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತೀವಿ. ತುಂಬಾ ಚೆನ್ನಾಗಿದೆ. ಇಲ್ಲ, ಹೋಸೆ ನಮ್ದಿಲ್ಲ, ಈ ವರ್ಷ ಫಸ್ಟ್ ನಮ್ಮದು. ಆದರೆ ಮಾರಿಕಂಬದ್ದು ಜಾತ್ರೆದು 3 ವರ್ಷ ಪ್ರಸಾದ ಮಾಡಿಕೊಟ್ಟಿದ್ದೀನಿ ನಾನು. 3.5 ಲಕ್ಷ ಪಾಕೆಟ್ ರವೆ ಪ್ರಸಾದ. ರವೆ ಪ್ರಸಾದ ಹಿಂದಿಂದು. ಈಗ ಲಾಡು ಶುರುವಾಗಿದೆ. ಮುಂದಿನ ರವೆ ಅಲ್ಲಿದ್ದು ಊಟನೂ ಇರುತ್ತೆ. ಇವತ್ತು ಈಗ ಜಾತ್ರೆ ಜಾತ್ರೆ ಟೈಮಲ್ಲಿ ಒಂದು ಕನಿಷ್ಠ ಎಷ್ಟು ಕ್ವಿಂಟಲ್ ದಿನಕ್ಕೆ ಮಾಡ್ಬೋದು? ಡೈಲಿ 14,000 ರಿಂದ 15,000 ಜನ ಊಟ. 15 ಕನಿಷ್ಠ 13 ರಿಂದ 14 ಕ್ವಿಂಟಲ್ ಅಕ್ಕಿ ಜಾತ್ರೆಗೆ. ಕಡೆಗೆ ಜಾತ್ರೆಯಲ್ಲಿ ಅನ್ನ, ಸಾಂಬಾರು, ಪಾಯಸ, ಕುರ್ಮಾ, ಉಪ್ಪಿನಕಾಯಿ ಇಷ್ಟು ಐಟಮ್ ಇರ್ತೈತೆ. ಈ ಸಲ ಜಾತ್ರೆನ ಒಂದು ವಿಡಿಯೋ ಮಾಡ್ತೀವಿ ಸರ್. ಅಂದ್ರೆ ಈಗ ಜನಕ್ಕೆ ಬಂದಿರುವಂತ ಎಲ್ಲ ಭಕ್ತಾದಿಗಳನ್ನು ಹೊಟ್ಟೆ ತುಂಬ ಎಲ್ಲರಿಗೂ ಯಾರಿಗೂ ಕಮ್ಮಿ ಆಗುದಿಲ್ಲ. ಲಾಸ್ಟ್ ಮಟನೂ ಕೊಡ್ತೇವೆ, ತೊಂದರೆ ಇಲ್ಲ. ಊಟಕ್ಕೆ 5 ಗಂಟೆ ಮಟ ಊಟ ಇರ್ತೇವೆ. 8 ಕೌಂಟರ್ ಮಾಡಿ 5 ಗಂಟೆ ಮಟ. ಮತ್ತೆ ಎಕ್ಸ್ಟ್ರಾ ನಾವು ಅನ್ನ ಸಾಂಬಾರು ಬೇರೆ ಇರ್ತೀವಿ, ಹೊಟ್ಟೆ ತುಂಬ ಕೊಡ್ತೇವೆ, ಏನು ಕಮ್ಮಿ ಆಗುದಿಲ್ಲ. ಅವಲಕ್ಕಿನ ಕೊಡ್ತೀರಾ? ಈಗ ಹೊರಬಿಡಲಿ ಅವಲಕ್ಕಿ, ಇದಕ್ಕೇನಾದ್ರು ಪರಂಪರೆ ಅಂತ ಇಲ್ಲ ಅಂದ್ರೆ ಊಟಕ್ಕೆ ಲೇಟ್ ಆಗ್ತದ ಅಂತ ಅವಲಕ್ಕಿ ನೋಡಬೇಕು. ಹಸು ಅವಲಕ್ಕಿ ಮತ್ತೆ ಚಾ, ನಿದ್ದೆ ಬರಬಾರ್ದಂತ ಚಾ, ಹೊಟ್ಟೆ ತುಂಬಲಿಕ್ಕೆ ಇದು ನಮ್ದು ಅವಲಕ್ಕಿ ಎಲ್ಲ ಪರಂಪರೆಯಿಂದ ಮಧ್ಯದಿಂದ ಕೊಡೋದಾಗಿತ್ತು. ನವರಾತ್ರಿಗೆ, ದಸರಾಗೆಲ್ಲ ಅದೇ ಕೊಡ್ತಾರೆ. ದೇವ್ರದೊಂದು ಕೊಡ್ತಾರೆ. ಅವಾಗೆಲ್ಲ ಅವಲಕ್ಕಿ ಪ್ರಸಾದನೇ ಶ್ರೇಷ್ಠ ಅಮ್ಮದು. ಮತ್ತೆ ಕಾರ್ತಿಕೆಯಲ್ಲಿ ಮಂಡಕ್ಕಿ ಕೊಡ್ತಾರೆ. ಇಲ್ಲ, ರಾತ್ರಿ ಇಲ್ಲ, ಮಧ್ಯಾಹ್ನ ಮಾತ್ರ. 11 ಗಂಟೆಯಿಂದ 12ರಿಂದ ಭಕ್ತರು ಬರೋ ತನಕ ಕೊಡ್ತಾ ಇರ್ತಾರೆ, ಬಂದ್ ಮಾಡೋದಿಲ್ಲ. ಜನರೇ ಮುಗಿ ತನಕ ಊಟ ಕೊಡ್ತಾ ಇರ್ತಾರೆ. ಅಂದರೆ 12 ಗಂಟೆಯಿಂದ 3 ಗಂಟೆ ಮಟ ಟೈಮಿಂಗು. ನೆಕ್ಸ್ಟ್ ಜನ ಬಂದರೆ ಎಲ್ಲ ಊದಿದ್ದು ಪೂರ ಖಾಲಿ ಮಾಡೋ ಕೊಡ್ತಾರೆ. ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ, ಒಂದು ಇರ್ತೈತಿ. ಟೈಮಿಂಗ್ ಮಾತ್ರ 12 ರಿಂದ 3 ಗಂಟೆ. ಮದುವೆ ಆದ ರಾತ್ರಿ ಅಮ್ಮನಿಗೆ ಮದುವೆ ಮಾಡಿದವಾಗ 3 ರಿಂದ 4,000 ಜನರು ಊಟ ಇರ್ತೈತಿ. ಹೌದೌದು, ಆತ ಇರ್ತಾರೆ. 1 ಗಂಟೆ ಅಥವಾ 1:30 ಶುರುವಾಗ್ತೈತೆ ಊಟ. ಅಂದರೆ ಎಲ್ಲ ಅಮ್ಮನ ಮದುವೆ ಎಲ್ಲ ಮುಗಿದ್ರ ಮೇಲೆ ಬೆಳಿಗ್ಗೆ ರಥಕ್ಕೆ ಇರ್ತೈತೆ. ಅಮ್ಮ ರಥಕ್ಕೇರಿ ಅಲ್ಲಿಗೆ ಹೋಗ್ತದೆ, ಇಲ್ಲಿಗೆ ಬಿಡ್ಕಿಗೆ. ಮಧ್ಯಾಹ್ನದಿಂದ 8 ದಿನ ಕಂಟಿನ್ಯೂ. ಅದರಲ್ಲಿ ಈ ವರ್ಷ ಗ್ರಹಣ ಬಂದಿದ್ದಕ್ಕೆ 3ನೇ ತಾರೀಕು ಒಂದಿನ ಅಮ್ಮನ ಸೇವೆನೂ ಇಲ್ಲ, ಊಟನೂ ಇಲ್ಲ. ಈ ವರ್ಷ ಇಲ್ಲ, ಪಳಾರ ಏನೂ ಇಲ್ಲ. ಅಮ್ಮನಿಗೆ ಕೈ ಮುಗಿಯೋದು ಬರೋದಷ್ಟೇ, ಯಾವ ಸೇವೆ ಇಲ್ಲ ಗ್ರಹಣ ಬಂದಿದ್ದಕ್ಕೆ. ದರ್ಶನ ಮಾತ್ರ, ಸೇವೆ ಇಲ್ಲ. ದರ್ಶನ ಅಂದರೆ ಹಿಂಗೆ ಕೈ ಮುಗಿದು ಹೋಗ್ಬೋದು. ಅಲ್ಲಿ ಪೂಜಾ, ಕಾಯಿ ಹೊಡೆ ಎತ್ತಿನೂ ಇಲ್ಲ ಆ ದಿನ. 3ನೇ ತಾರೀಕು. 4ನೇ ತಾರೀಕಿಗೆ ಅಮ್ಮ ಅಲ್ಲಿ ಬರೋದಲ್ಲ. 4ನೇ ತಾರೀಕು ಲಾಸ್ಟ್ ಆಗ್ತೈತಿ. ನಾವು ಅದನ್ನೆಲ್ಲ ಊಟ ಇರ್ತೈತಿ. ಸೊ ನೋಡಿದ್ರಲ್ಲ, ಅಮ್ಮನ ಮದುವೆ ದಿನ ಏನಿರುತ್ತೆ ಅವತ್ತಿನ ದಿನ ನೈಟ್ ಊಟ ಕೂಡ ಇರುತ್ತೆ. 1 ವಾರದಿಂದ ಸ್ಟಾರ್ಟ್ ಆಗುತ್ತೆ.
ಸೊ ಯಾರು ಬೇಕಾದರೂ ಅವತ್ತು ನಿವಾರಿಸ್ಕೊಳ್ಳೋಕ್ಕೋಸ್ಕರ ನೀವು ಊಟ ಕೂಡ ಮಾಡ್ಬೋದು. ಜೊತೆಗೆ 3ನೇ ತಾರೀಕು ಯಾವುದೇ ಥರಂತಹ ಸೇವೆ ಹಾಗೆ ಊಟ ಇರೋದಿಲ್ಲ. ಸೊ 3ನೇ ತಾರೀಕು ಗ್ರಹಣ ಇರೋದಕ್ಕೋಸ್ಕರ, ಸೂರ್ಯಗ್ರಹಣ ಇರೋದಕ್ಕೋಸ್ಕರ ಥ್ಯಾಂಕ್ ಯು. ನಾಗಷ್ಟುಂಟು. ಕೇಸರಿ 6.5 hours, 8 hours.